ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ನಿನಗೆ ಒಂದು ಮ್ಯಾಟರ್ ಹೇಳಲೇಬೇಕು ಕಾಂತ. ನಾವು ಲೈಫಲ್ಲಿ ಏನೇ ಟ್ರಿಕ್ಕು ಗಿಮಕ್ಕು ಮಾಡಿ ಉದ್ಧಾರ ಆಗಬೇಕಾದ್ರೆ ಈ ನಮ್ಮ ಪೊಲಿಟಿಷಿಯನ್ಸ್ಗಳಿಂದ ಕಲಿಬೇಕು. ಅವರಿಂದ ಅಲ್ಲದೆ ಬೇರೆ ಇನ್ಯಾರಿಂದಲೂ ನಾವು ಟ್ರಿಕ್ಕು ಗಿಮಿಕ್ಕು ಕಲಿಯೋಕ್ಕಾಗಲ್ಲ ಡಿಯರ್. ಅದು ಹೇಗೆ ಅಂತ ಡೀಟೇಲ್ ಆಗಿ ಹೇಳಬೇಕಾ ನಿನಗೆ? ಅದ್ರ ಬಗ್ಗೆ ನಾನು ನಿನಗೆ ಹೇಳೋದಕ್ಕಿಂತ ನಮ್ಮ ಹರಿಕತೆ ಹೇಳೋ ಹಾಲಗಿ ದಾಸರೇ ಸಖತ್ತಾಗಿ ಹೇಳ್ತಾರೆ. ಬಾಕಾಂತ ಕುರುಮ್ ಕುರುಮ್ ಕಡ್ಲೆಪುರಿನ ತಿಂತ ಹರಿದಾಸರ ಹರಿಕಥೆಯನ್ನ ಕೇಳೋಣ. ನಡೀಕಾಂತ. ಓಂ ರಾಜಕೀಯಾಯ ನಮಃ, ಓಂ ರಾಜಕೀಯಾಯ ನಮಃ. ಬಂಧುಗಳೇ, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಮಾತನ್ನ ನೀವು ಆಗಾಗ ಕೇಳಿರಬಹುದು. ಆದ್ರೆ ನಾನಿವತ್ತು ನಿಮಗೆ ಒಂದೇ ಕಲ್ಲಿಗೆ ಭರ್ಜರಿ 4 ಹಕ್ಕಿಗಳನ್ನ ಹೊಡೆಯುವ ಕೈ ಪಾರ್ಟಿಯ ತಂತ್ರದ ಬಗ್ಗೆ ನಿಮ್ಮೆದುರಿಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಹರಿಕತೆಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ. ಅದ್ಯಾಕೋ ಗೊತ್ತಿಲ್ಲ ಬಂಧುಗಳೇ, ಈ ಮೋದಿ ಮೇನಿಯಾದ ಮುಂದೆ ಕೈ ಪಾರ್ಟಿ ಸಿಎಂ ಸಿದ್ದರಾಮಯ್ಯ ಅಂಡ್ ಅವರ ಟೀಮ್ನವರಿಗೆಲ್ಲ ಈಗ ಸಣ್ಣಗೆ ನಡುಕ ಶುರುವಾಗಿದೆ ಬಂಧುಗಳೇ, ಸಣ್ಣಗೆ ನಡುಕ ಶುರುವಾಗಿದೆ. ಮೋದಿಯ ಮೋಡಿಗೆ ಗಡಗಡ ಅಂತ ಕೈ ಪಾರ್ಟಿ ನಡುಕ, ಸಿದ್ದರಾಮಯ್ಯ ನಡುಕ, ಅವರ ಟೀಮ್ನವರೆಲ್ಲ ನಡುಕ ಶುರುವಾಗಿದೆ. ಯಾಕಂತ ಕೇಳಿದ್ರೆ ತಿಂಗಳ ಹಿಂದೆ ಅಷ್ಟೇ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಅತ್ತ ಡೆಲ್ಲಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಇತ್ತ ನಮ್ಮ ಸ್ಟೇಟ್ ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಾ ಇವೆ ಬಂಧುಗಳೇ, ಬದಲಾವಣೆ ಆಗ್ತಾ ಇವೆ. ಅದೇನು ಅಂತ ಕೇಳಿದ್ರೆ ಮೋಡಿ ಶುರು ಮಾಡಿದ್ದೆ ತಡ. ಕಮಲ ಪಾರ್ಟಿಯನ್ನ ಬಿಟ್ಟು ಎಡವಟ್ಟು ಮಾಡಿಕೊಂಡಿದ್ದ ಎಡ್ಡಿಜಿ ಅಂಡ್ ನಮ್ಮ ಬಳ್ಳಾರಿ ಗಣಿಧಣಿ ರಾಮಣ್ಣ ಈಗ ಮತ್ತೆ ಕಮಲ ಪಾರ್ಟಿಯ ಕದವನ್ನ ತಟ್ತಾ ಇದ್ದಾರೆ ಬಂಧುಗಳೇ. ಕಮಲ ಪಾರ್ಟಿಯ ಬಾಗಿಲನ್ನ ತಟ್ತಾ ಇದ್ದಾರೆ. ಈ ವಿಷಯವನ್ನ ಕೇಳಿದ ತಕ್ಷಣ ಸಿಎಂ ಕುರ್ಚಿ ಮೇಲಿದ್ದ ಸಿದ್ದಣ್ಣ ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದು ದೆಹಲಿಗೆ ಓಡಿ ಹೋಗಿ ಅಮ್ಮ ಅವರ ಪೊಲಿಟಿಕಲ್ ಸೆಕ್ರೆಟರಿ ಅಹಮದ್ ಪಟೇಲ್ ಸಾಹೇಬ್ರನ್ನ ಮೀಟ್ ಆಗಿ ಹೇಳ್ತಾರೆ, ಅಹಮದ್ ಪಟೇಲರೇ, ನಮ್ಮ ಸ್ಟೇಟ್ ನಲ್ಲಿ ಕಮಲ ಪಾರ್ಟಿ ಮತ್ತೆ ಅದರ್ ಪಾರ್ಟಿಗಳು ಒಟ್ಟಾಗಿ ಶತ್ರು ಪಾಳೆಯದಲ್ಲಿ ಒಂದಾಗ್ತಾ ಇದ್ದಾವೆ. ಅವರೇನಾದ್ರೂ ಒಂದಾದ್ರೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಥೆ ಗೋವಿಂದ ಆಗಿಬಿಡುತ್ತೆ, ನಮ್ಮ ಕಥೆ 3 ನಾಮದ ಗೋವಿಂದ ಆಗಿಬಿಡುತ್ತೆ ಅಂತ ಸಿದ್ದುಬಾಯಿ ಹೇಳಿದ್ರಲ್ಲ. ಆಗ ಅಹಮದ್ ಪಟೇಲ್, ಆಯ್ತು ಸಿದ್ದಣ್ಣ, ಈಗ ಆಗಿದ್ದು ಆಗೋಯ್ತು, ಮುಂದೆ ಏನು ಟ್ರಿಕ್ಕು ಗಿಮಿಕ್ಕು ಮಾಡ್ಬೇಕಂತಿದ್ಯಾ ಅಂತ ಸಿದ್ದರಾಮಣ್ಣನ ಕೇಳ್ತಾರೆ. ಆಗ ಸಿದ್ದರಾಮಣ್ಣ, ನೋಡಿ ಪಟೇಲಣ್ಣ, ನಾವು ಅವರೆಲ್ಲ ಮೇಲೆ ಏಳಲಾರ್ದಂಗೆ ಸರಿಯಾಗಿ ಗುದ್ದು ಕೊಡ್ಬೇಕಂದ್ರೆ ನಮ್ಮಲ್ಲಿ ಒಂದೇ ಒಂದು ಐಡಿಯಾ ಇದೆ. ಅದೇನಪ್ಪಾ ಅಂತ ಕೇಳ್ತಾರೆ ಪಟೇಲ್ರು. ಅದೇನಪ್ಪಾ ಅಂದ್ರೆ 2006ರಿಂದ 2010 ತನಕ ನಡೆದಂತ ಅದಿರು ರಫ್ತು ಕೇಸನ್ನ ನಾವು ಸೈಲೆಂಟ್ ಆಗಿ ಸಿಬಿಐ ಕೈಗೆ ಕೊಟ್ಟು ಬಿಡೋಣ. ಹಾಗೆ ಕೊಟ್ಟು ಬಿಟ್ರೆ ಎಡಿಜಿ ರಾಮಣ್ಣ ಅಷ್ಟೇ ಅಲ್ಲ, ಬಿಗ್ ಬಾಸ್ ನ ಮಗ ಕುಮಾರಣ್ಣ ಕೂಡ ಕಂಬಿ ಹಿಂದೆ ಹೋಗಬಹುದು ಅಂತ ಸಿದ್ದಣ್ಣ ಹೇಳಿದ್ರು. ಆಗ ಪಟೇಲ್, ವಾರೇ ವಾ ಸಿದ್ದಣ್ಣ, ಕ್ಯಾ ಬಾತ್ ಹೇ ಅಂತ ಹೇಳಿದವರೇ ಅಮ್ಮ ಅವರ ಅಪ್ಪಣೆ ಪಡೆದು ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಈ ವಿಷಯ ಎಡಿಜಿ ಅಂಡ್ ರಾಮಣ್ಣನಿಗೆ ಗೊತ್ತಾಗಿದ್ದೆ ತಡ. ಅಯ್ಯೋ ಭಗವಂತ, ಅವರೇನಾದ್ರೂ ಸಿಬಿಐನವರ ಕೈಗೆ ಕೇಸ್ ಕೊಟ್ಟು ಬಿಟ್ರೆ ಅವರು ನಮ್ಮ ಕೈ ಕಾಲನ್ನ ಕಟ್ಟಿ ಹಾಕಿ ಬಿಡ್ತಾರೆ. ಅದಕ್ಕೆ ನಮಗೆ ಕಮಲ ಪಾರ್ಟಿಯ ಉಸಾಬರಿನೇ ಬೇಡ ಅಂತ ಈಗ ಯೂ ಟರ್ನ್ ಹೊಡೆದಿದ್ದಾರೆ ಬಂಧುಗಳೇ. ಎಡಿಜಿ ಅಂಡ್ ರಾಮಣ್ಣ ಯೂ ಟರ್ನ್ ಹೊಡೆದಿದ್ದಾರೆ. ಹೀಗೆ ಇವರೆಲ್ಲ ಯೂ ಟರ್ನ್ ಹೊಡೆದಿದ್ದನ್ನ ನೋಡಿ ಸಿಎಂ ಸಿದ್ದು ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ ಬಂಧುಗಳೇ. ಒಟ್ಟಿನಲ್ಲಿ ಈ ಕೈ ಪಾರ್ಟಿಯ ಟ್ರಿಕ್ಕು ಎದುರಾಳಿಗಳ ಗಿಮಿಕ್ಕಿನ ಮಧ್ಯೆ ಮುಂದಿನ ಲೋಕಸಭೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಸೀಟನ್ನ ಗೆಲ್ತಾರೋ ಸ್ವತಃ ಆ ಗಾಡ್ ತಿಮ್ಮಪ್ಪನಿಗೆ ಗೊತ್ತು ಅಂತ ಹೇಳ್ತಾ ಇವತ್ತಿನ ಈ ಪೊಲಿಟಿಕಲ್ ಹರಿಕತೆಗೆ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ ಬಂಧುಗಳೇ. ಮಂಗಳವಾಗಲಿ.